ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಹಿಳಾ ಅಧಿಕಾರಿ ಮೇಲೆ ಕೈ ಶಾಸಕ ಸಂಗಮೇಶ್ ಪುತ್ರನ ದರ್ಪ. ಬಸವೇಶ್ ವಿರುದ್ಧ ಡಿವೈಎಸ್ಪಿಗೆ ಮಹಿಳಾ ಅಧಿಕಾರಿ ಜ್ಯೋತಿ ದೂರು. ದಾಳಿ ಮಾಡಿದಾಗ ಏನೇನು ಸಮಸ್ಯೆ ಆಯಿತು ಅಂತ ವಿವರಣೆ. ಉದಯಗಿರಿ ಪೊಲೀಸ್ ಠಾಣೆ ಬಳಿಯೇ ಗಲಭೆ ಪ್ರಕರಣ. ಚೀಲದಲ್ಲಿ ಕಲ್ಲುಗಳನ್ನು ಶೇಖರಿಸಿ ಇಟ್ಟಿದ್ದ ಕಿಡಿಗೇಡಿಗಳು. ಕೇವಲ ಅರ್ಧ ಗಂಟೆಯಲ್ಲಿ ನಡೆದ ಘಟನೆಗೆ ಮೊದಲೇ ಪ್ರೀ ಪ್ಲಾನ್ ಮಾಡಲಾಗಿತ್ತ. ಸ್ಥಳೀಯರ ಮೊಬೈಲ್ನಲ್ಲಿ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದ ದೃಶ್ಯ ಸೆರೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮನೆಗೆ ಬೀಗ. ಹಾಸನದ ದೊಡ್ಡ ಆಲದಹಳ್ಳಿಯಲ್ಲಿ ಬೀದಿ ಪಾಲಾದ ಕುಟುಂಬ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಕೊಟ್ಟಿಗೆಯಲ್ಲಿ ವಾಸ. ಸುತ್ತಿಗೆಯಿಂದ ಮನೆ ಬೀಗ ಒಡೆದು ಒಳಕಳುಹಿಸಿದ ರೈತ ಸಂಘ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೊಲೀಸ್ ಅಧಿಕಾರಿ ಜೊತೆ ಐಶ್ವರ್ಯ ಗೋವಾ ಟ್ರಿಪ್. ಟಿಕೆಟ್, ಅಧಿಕಾರಿ ಜೊತೆಗಿನ ಫೋಟೋ ಎಲ್ಲವೂ ಲಭ್ಯ. ಕಲ್ಲುಬಂಡೆ ಬ್ಲಾಸ್ಟಿಂಗ್ಗೆ 200ಕ್ಕೂ ಹೆಚ್ಚು ಮನೆಗಳ ಬಿರುಕು. ರಾಯಚೂರಿನ ಬೆಟದೂರು ಗ್ರಾಮಸ್ಥರಲ್ಲಿ ಆತಂಕ. ಸುಚಿತಾ ಮಿಲೇನಿಯಂ ಕಂಪನಿ ವಿರುದ್ಧ ಜನರ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.